ಆಯುರ್ವೇದ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ ಭಟ್. ಇವತ್ತಿನ ಸಂಚಿಕೆಯಲ್ಲಿ ನಾವು ಮಹಿಳೆಯರನ್ನ ಕಾಡುವಂತಹ ಬಂಜೆತನ ಅಂದ್ರೆ ಇನ್ಫರ್ಟಿಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬಂಜೆತನಕ್ಕೆ ಪ್ರಮುಖವಾಗಿ ಏನ್ ಕಾರಣ, ಇದಕ್ಕೆ ಪರಿಹಾರವೇನು, ಆಯುರ್ವೇದದಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸೆಗಳಿವೆ ಅನ್ನೋದನ್ನ ತಿಳಿಸೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶುಭ ಆಯುರ್ವೇದಿಕ್ ಸೆಂಟರ್ನ ಡಾಕ್ಟರ್ ಸನ್ಮತಿ ಪಿ ರಾವ್ ಅವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಶ್ವೇತಾ. ಇತ್ತೀಚೆಗೆ ನೋಡ್ತೀವಿ ನಾವು ಇನ್ಫರ್ಟಿಲಿಟಿ ಅಂದ್ರೆ ಬಂಜೆತನ ತುಂಬಾನೇ ಜಾಸ್ತಿಯಾಗಿ ಮಹಿಳೆಯರನ್ನ ಕಾಡ್ತಾ ಇದೆ. ಸೊ ಇದನ್ನ ನೋಡ್ತಾ ಹೋದ್ರೆ ಈ ಬಂಜೆತನಕ್ಕೆ ಪ್ರಮುಖವಾಗಿ ಏನ್ ಕಾರಣ? ಇವಾಗ ನೀವು ಹೇಳಿದ ಥರ ನಾವು ಒಂದು 20-30 ವರ್ಷದ ಹಿಂದೆ ಕಂಪೇರ್ ಮಾಡಿಕೊಂಡ್ರೆ ಇತ್ತೀಚೆಗೆ ಬಂಜೆತನ ತುಂಬ ಕಾಡ್ತಾ ಇದೆ. ಸೊ ಒಂದು 8 ಕಪಲಲ್ಲಿ ಅಟ್ಲೀಸ್ಟ್ 1 ಕಪಲಲ್ಲಿ ದೇ ವಿಲ್ ಹ್ಯಾವ್ ಇನ್ಫರ್ಟಿಲಿಟಿ ಇಶ್ಯೂಸ್. ಸೊ ಒಂದು 15% ಈ ಬಂಜೆತನ ಅನ್ನೋದು ನಮ್ಮ ದೇಶದಲ್ಲಿ ಇವಾಗ ನಮ್ಮಲ್ಲಿ ಕಾಣಿಸ್ಕೊಳ್ತಾರೆ ಒಂದು ತೊಂದರೆ ಅಂತ ಹೇಳ್ಬೋದು. ಅದರಲ್ಲಿ ಎಸ್ಪೆಷಲಿ ಈಗ ಫೀಮೇಲ್ ಇನ್ಫರ್ಟಿಲಿಟಿ ಅಂತ ನಾವು ಹೇಳಿದಾಗ ಇವಾಗ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಇವಾಗ ಒಂದು 40% ಅಷ್ಟು ಹೆಂಗಸರು ಕಾರಣ ಆದರೆ ಇನ್ನೊಂದು 40% ಗಂಡಸರಿಂದ ತೊಂದರೆ ಆಗಿರ್ಬೋದು. ಇನ್ನೊಂದು ಮಿಕ್ಕಿರೋದು ಒಂದು 20% ಮತ್ತೆ ಹೆಣ್ಣು ಮತ್ತೆ ಗಂಡು ಇಬ್ಬರಲ್ಲೂ ತೊಂದರೆ ಇರ್ಬೋದು, ಅಥವಾ ಮಿಸ್ಲೇನಿಯಸ್ ಬೇರೆ ಕಾರಣಗಳಿಂದ ಅದು ಅವರಿಗೆ ಬಂಜೆತನದ ತೊಂದರೆ ಕಾಣಿಸ್ಕೊಳ್ಬೋದು. ಸೊ ಇವಾಗ ಈ ಒಂದು ಇನ್ಫರ್ಟಿಲಿಟಿ ಇಶ್ಯೂಸ್ ಅನ್ನೋದು, ಸೊ ನಾವು ಇವಾಗ ಪ್ರಾಕ್ಟೀಸಲ್ಲಿ ಎಸ್ಪೆಷಲಿ ಸೊ ಇನ್ಫರ್ಟಿಲಿಟಿ ಇವಾಗ ಹೇಗೆ ಅಂದರೆ ಅವರು 1 ವರ್ಷದ ಸತತ ಪ್ರಯತ್ನದಿಂದನೂ ಮದುವೆ ಆಗಿ ಅವ್ರದ್ದು ಫ್ರಮ್ 1 ಇಯರ್ ದೇ ವುಡ್ ಹ್ಯಾವ್ ಬೀನ್ ಟ್ರೈಯಿಂಗ್ ಆದರೂ ಕೂಡ ಮಗು ಆಗಿರಲ್ಲ, ಅಥವಾ ಕೆಲವು ಸಲ ಒಂದು ವಯಸ್ಸಾಗಿದೆ 35 ವರ್ಷದ ನಂತರ 6 ತಿಂಗಳು ಪ್ರಯತ್ನ ಪಟ್ಟಿರ್ತಾರೆ ಮಗು ಪಡೆಯೋಕ್ಕೆ, ಆದರೆ ಆಗಿರಲ್ಲ. ಸೊ ಅವ್ರನ್ನಲ್ಲೂ ಕೂಡ ಫರ್ಟಿಲಿಟಿ ಇಶ್ಯೂಸ್ ಕಾಣಿಸ್ಕೊಳ್ಳುತ್ತೆ. ಹಾಗೆ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗಿರೋರಲ್ಲೂ ಕೂಡ ಇನ್ಫರ್ಟಿಲಿಟಿ ಇಶ್ಯೂಸ್ ಕಾಣಿಸ್ಕೊಳ್ತಾ ಇದೆ. ಇವಾಗ ಪ್ರಾಕ್ಟೀಸಲ್ಲಿ ಎಸ್ಪೆಷಲಿ ನಮ್ಮಲ್ಲಿ ನೋಡಿದಾಗ PCOD ತೊಂದರೆಯಿಂದ ಕೆಲವು ಸಲ ಇನ್ಫರ್ಟಿಲಿಟಿ ಕಾಣಿಸ್ಕೊಳ್ಬೋದು. ಅಂದರೆ ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್ ಅಥವಾ ಸಿಂಡ್ರೋಮ್ ಇರೋದು, ಆ ಒಂದು ತೊಂದರೆಯಿಂದ ಒಂಥರ ಫಾಲಿಕಲ್ಸ್ ಚೆನ್ನಾಗಿ ಬೆಳೆದೇ ಇರೋದು, ಸೊ ಅದ್ರದ್ದು ಒಂದು ತೊಂದರೆ ಕಾಣಿಸ್ಕೊಳ್ಳುತ್ತೆ. ಅಥವಾ ಕೆಲವರಿಗೆ ಈ ಗರ್ಭಕೋಶದ ಸಮಸ್ಯೆಗಳಾಗಿರುತ್ತೆ. ಸೊ ಒಂದು ಈ ಗರ್ಭಾಶಯ ಅಥವಾ ಎಂಡೋಮೆಟ್ರಿಯಲ್ ಪ್ರಾಬ್ಲಮ್ಸ್, ಕೆಲವರಿಗೆ ಎಂಡೋಮೆಟ್ರಿಯಲ್ ಅನ್ನೋದು ಒಳಗಡೆ ಇರ್ತಕ್ಕಂಥ ಪದರ, ಸೊ ಅದರಲ್ಲಿ ತೊಂದರೆಗಳು ಕಾಣಿಸ್ಕೊಂಡ್ರೆ ಇವಾಗ ಅದು ತುಂಬ ಸಣ್ಣದಾಗಿ ತೆಳ್ಳುವಾಗಿದೆ ಅಂತ ಇದ್ದಾಗ ಅಲ್ಲಿ ಮಗುವಿಗೆ ಬೇಕಾಗಿರೋ ಒಂದು ವಾತಾವರಣ ಪರಿಪೂರ್ಣವಾಗಿ ಸಿಕ್ಕಿರಲ್ಲ. ಸೊ ಅಥವಾ ಆ ಹೈಪರ್ಪ್ಲೇಸಿಯಾ ಇರಬೇಕಾಗಿರೋದ್ಗಿಂತ ತುಂಬ ಹೆಚ್ಚಾಗಿರುತ್ತೆ. ಸೊ ಅವಾಗ ಸ್ಪಾಟಿಂಗು, ಬ್ಲೀಡಿಂಗ್ ಆಗೋದು, ಸೊ ಇವು ಪ್ರಾಬ್ಲಮ್ಸ್ಗಳು ಕಾಣಿಸ್ಬೋದು. ಇನ್ನು ಕೆಲವರಿಗೆ ಫೈಬ್ರಾಯ್ಡ್ಸ್ ಆಗಿರ್ಬೋದು, ಎಂಡೋಮೆಟ್ರಿಯಾಸಿಸ್ ಅನ್ನೋ ಥರ ಕೆಲವು ಪ್ರಾಬ್ಲಮ್ಸ್ಗಳಾಗಿರ್ಬೋದು, ಅಥವಾ ಕೆಲವರಿಗೆ ಫೆಲೋಪಿಯನ್ ಟ್ಯೂಬಿನ ಒಂದು ಸೋಂಕಾಗಿರ್ಬೋದು, ತೊಂದರೆ ಆಗಿರ್ಬೋದು, ಅಥವಾ ಒಂದು ಯೂಟ್ರಸಲ್ಲೇ ಆ ಒಂದು ಸೋಂಕಿನ ಒಂದು ತೊಂದರೆಯಿಂದ ಗರ್ಭ ಅಥವಾ ಒಂದು ಮಗು ನಿಲ್ತಾ ಇರಲ್ಲ, ಅಥವಾ ಮಿಸ್ಡ್ ಅಬಾರ್ಷನ್ಸು ಹೆಚ್ಚಾಗಿ ಆಗ್ತಾ ಇರೋದು. ಇವೆಲ್ಲ ನಮ್ಮ ಕೇಸಸ್ಗಳು ಇತ್ತೀಚೆಗೆ ತುಂಬ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಸೊ ಆಯುರ್ವೇದದ ಪ್ರಕಾರ ನಾವು ಇದಕ್ಕೆ ಕಾರಣಗಳು ಅಂತ ನಾವು ಯಾವಾಗ ಮಾತಾಡ್ತೀವೋ, ಈ ಕಾರಣಗಳಿಗಿಂತ ನಾವು ಇವಾಗ ಒಂದು ಮುಖ್ಯವಾಗಿ ಒಂದು ಮಗು ಆಗಬೇಕು ಅಂದರೆ 4 ಫ್ಯಾಕ್ಟರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. 4 ಫ್ಯಾಕ್ಟರ್ಸ್. ಸೊ ಈ ಪ್ರಾಬ್ಲಮ್ಸ್ ಇತ್ತೀಚೆಗೆ ಕಾಣ್ತಾ ಇರೋ ನಮ್ಮ ಪ್ರಾಬ್ಲಮ್ಸಲ್ಲೂ ಕೂಡ ಈ 4 ಏನಾದರೂ ಒಂದು ತೊಂದರೆಗಳನ್ನ ಕಾಣಿಸ್ಕೊಳ್ಳುತ್ತೆ. ಸೊ ಒಂದು ಮೇಜರ್ ಆಗಿ 4 ಕಾರಣಗಳು ಇರುವಂತದ್ದು. ಅಂದ್ರೆ ಇವಾಗ there are 4 ಫ್ಯಾಕ್ಟರ್ಸ್ ನೀಡೆಡ್ ಫಾರ್ ಕನ್ಸೆಪ್ಷನ್. ಒಂದು ಗರ್ಭಧಾರಣ ಆಗ್ಬೇಕು ಅಂದಾಗ 4 ಪಿಲ್ಲರ್ಗಳು ಅಂತ ಹೇಳ್ಬೋದು. ಇವು ಎಲ್ಲ 4 ಸರಿ ಇರಬೇಕು. ಇದರಲ್ಲಿ ಯಾವ್ದಾದ್ರು ಒಂದು ಸರಿ ಇಲ್ಲ ಅಂದ್ರೆ ಅದರದ್ದು ಒಂದು ತೊಂದರೆಯಿಂದ ಗರ್ಭಧಾರಣ ಆಗ್ತಾ ಇರಲ್ಲ. ಸೊ ಮೊದಲನೇದಾಗಿ ಒಂದು ಕರೆಕ್ಟಾಗಿ ಓವ್ಯುಲೇಷನ್ ಅಥವಾ ಋತು ಕರೆಕ್ಟಾಗಿ ಇರತಕ್ಕಂಥದ್ದು. ಓವ್ಯುಲೇಷನ್ ಅನ್ನೋದು ಒಂದು ಮೊಟ್ಟೆಯ ಒಂದು ಬಿಡುಗಡೆ ಆಗೋದು. ಪ್ರತಿ ತಿಂಗಳು ಒಂದು ಹೆಂಗ್ಸ್ನಲ್ಲಿ ಪ್ರತಿ ತಿಂಗಳು ಈ ಮೊಟ್ಟೆಯ ಒಂದು ಬಿಡುಗಡೆ ಆಗುತ್ತೆ, ಫಾಲಿಕಲ್ ಒಂದು ರಪ್ಚರ್ ಆಗುತ್ತೆ. ಸೊ ಇದನ್ನ ನಾವು ಓವ್ಯುಲೇಷನ್ ಅಂತ ಹೇಳ್ತೀವಿ. ಓವ್ಯುಲೇಷನ್ ಪ್ರಾಬ್ಲಮ್ಸ್ಗಳು ಇರ್ತಕ್ಕಂಥದ್ದು ಆದಾಗ ಅವಾಗ ಗರ್ಭಧಾರಣ ಕಷ್ಟ ಆಗ್ಬೋದು. ಓವ್ಯುಲೇಷನ್ ಪ್ರಾಬ್ಲಮ್ಸ್ ಅಂದ್ರೆ ಯಾವ ಥರ? ಕೆಲವು ಸಲ ಓವ್ಯುಲೇಷನ್ ಅನ್ನೋದು ಕರೆಕ್ಟಾಗಿ ಬರಬೇಕಾಗಿರೋ ಟೈಮಲ್ಲಿ ಬರಲ್ಲ, ಸ್ವಲ್ಪ ಲೇಟಾಗಿ ಬರೋದಾಗಿರ್ಬೋದು. ಅಥವಾ ಅದರದ್ದು ಫಾಲಿಕ್ಯುಲರ್ ಬ್ಯಾಗ್, ಅದರದ್ದು ಒಂದು ಪದರ ಏನಿರುತ್ತೋ ಅದು ಹೊಡೆಯೋಕ್ಕೆ ಮುಂಚೆ ಅದು ತುಂಬ ಗಟ್ಟಿಯಾಗಿರೋದು, ತುಂಬ ತಿಕ್ಕಾಗಿರೋದು, ತೆಳುವಾಗಿದ್ರೆ ಈಸಿಯಾಗಿ ಹೊಡ್ಕೊಳ್ಳುತ್ತೆ. ಕೆಲವು ಸಲ ಅದು ತುಂಬ ರಿಜಿಡ್ ಆಗಿ ತುಂಬ ಗಟ್ಟಿಯಾಗಿರ್ಬೋದು. ಅಥವಾ ಕೆಲವು ಸಲ ಆ ಓವ್ಯುಲೇಷನ್ ಅನ್ನೋದೇ ಒಂದು ಆಗಲ್ಲ,
ಸಿಸ್ಟ್ಗಳ ಮೂಲಕ ಅದು ಹಾಗೆ ಇದ್ದು ಬಿಡುತ್ತೆ. ಸೊ ಅದಾಗಿರ್ಬೋದು. ಕೆಲವು ಸಲ ಕ್ಷೇತ್ರ ಅಂದರೆ ಒಂದು ದಿ ಎನಾಟಮಿ ಅಥವಾ ಈ ಗರ್ಭಕೋಶದ ಒಂದು ಪೂರ್ತಿ ಒಂದು ಸ್ಟ್ರಕ್ಚರ್ ಏನಿರುತ್ತೆ ಅದು ಕರೆಕ್ಟಾಗಿರಬೇಕು. ಇರಬೇಕಾಗಿರೋ ಒಂದು ವೆಜೈನಲ್ ಕೆನಾಲಿಂದ ಹಿಡಿದು ಸರ್ವಿಕ್ಸ್ ಆಗಿರ್ಬೋದು, ಅಥವಾ ದ ಬಾಡಿ ಆಫ್ ದ ಯೂಟ್ರೆಸ್ ಆಗಿರ್ಬೋದು, ಫಿಂಬ್ರಿಯೈಗಳಾಗಿರ್ಬೋದು, ಫೆಲೋಪಿಯನ್ ಟ್ಯೂಬ್ಗಳಾಗಿರ್ಬೋದು, ಓವರೀಸ್ಗಳಾಗಿರ್ಬೇಕು. ಸೊ ಒಂದು ಆ ರೀಪ್ರೊಡಕ್ಟಿವ್ ಆರ್ಗನ್ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಎರಡರಲ್ಲೂ ಕೂಡ ಕಾಂಜಿನೈಟಲ್ ಆಗಿ ಏನು ತೊಂದರೆಗಳಿರಬಾರ್ದು. ಸೊ ಕಾಂಜಿನೈಟಲ್ ತೊಂದರೆ ಅಂತ ಹೇಳಿದಾಗ ಅವರಿಗೆ ಹುಟ್ಟಿನಿಂದಾನೆ ಕೆಲವರಿಗೆ ಅಲ್ಲಿ ತೊಂದರೆಗಳು ಕಾಣಿಸ್ಕೊಳ್ಬಹುದು. ಅಂದ್ರೆ ಇರಿಟೇಷನ್ ಅಲ್ಲ, ಅದು ಪೂರ್ತಿ ಬೆಳವಣಿಗೆ ಆಗದೆ ಇರ್ಬೋದು. ಸೊ ಅದರದ್ದು ಬೆಳವಣಿಗೆ ಅರ್ಧಂಬರ್ಧದಲ್ಲೇ ಅದು ಉಳ್ಕೊಂಡಿರ್ಬೋದು. ಸೊ ಪರಿಪೂರ್ಣತೆಯಿಂದ ಅದು ಆಗಿರಲ್ಲ. ಸೊ ಅವಾಗ್ಲೂ ಕೂಡ ಈ ಒಂದು ಕೆಲವು ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟು ನ್ಯೂಟ್ರಿಷನ್ ಫ್ಯಾಕ್ಟರ್. ನಾವು ದೇಹಕ್ಕೆ ಅದರದ್ದು ಎಲ್ಲ ಥರದ ಕ್ರಿಯೆಗಳಿಗೆ ಅದರದ್ದು ಒಂದು ನ್ಯೂಟ್ರಿಷನ್ ಅನ್ನೋದು ಒಂದು ಬೇಕಾಗತ್ತೆ. ಸೊ ಈ ನ್ಯೂಟ್ರಿಷನ್ ನಮಗೆ ಯಾವುದರಿಂದ ಒಂದು ಆಹಾರದಿಂದ ಏನು ಸಿಗುತ್ತೋ ಅದು ಸಫಲವಾಗಿ, ಅಂದರೆ ಇಟ್ ಇಸ್ ನಾಟ್ ಆಪ್ಟಿಮಮ್. ಅದ್ರ ಕೆಲವುದು ಕೊರತೆಗಳು ಕಾಣಿಸ್ಕೊಳ್ಳುತ್ತೆ, ಕೆಲವು ಡಿಫಿಷಿಯನ್ಸೀಸ್ಗಳು ಕಾಣಿಸ್ಕೊಳ್ಳುತ್ತೆ. ಆ ಒಂದು ಟೈಮಲ್ಲಿ ಈ ಥರದ ಅಬೋರ್ಷನ್ಸ್ಗಳಾಗ್ಬೋದು, ಅಥವಾ ಒಂದು ಬೇಕಾಗಿರುವಂಥ ಒಂದು ವಾತಾವರಣ ಕರೆಕ್ಟಾಗಿ ಸಿಗದೇ ಇರ್ಬೋದು. ಸೊ ಈ ಒಂದು ತೊಂದರೆಗಳು ಕೂಡ ಕಾಣಿಸ್ಕೊಳ್ಳುತ್ತೆ. ಈ ನ್ಯೂಟ್ರಿಷನಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥದ್ದು ಎಲ್ಲ ಆರ್ಗನ್ದು ಫಂಕ್ಷನಿಂಗ್. ಸೊ ಎಲ್ಲ ಆರ್ಗನಿಕ್ ಟಿಶ್ಯೂ ಫಂಕ್ಷನಿಂಗ್ ಮೇಲೂ ಇವಾಗ ನಮ್ಮದು ದೇಹದ ಒಂದು ಪರಿಸ್ಥಿತಿನ ನಮಗೆ ಗೊತ್ತಾಗಬೇಕು ಅಂತ ಇದ್ದಾಗ ಅಥವಾ ಒಂದು ಆರ್ಗನ್ ಫಂಕ್ಷನಿಂಗ್ ಗೊತ್ತಾಗಬೇಕು ಅಂತ ಇದ್ದಾಗ ಬೇರೆ ಆರ್ಗನ್ಸ್ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ PCOD, ಪಾಲಿಸಿಸ್ಟಿಕ್ ಓವರೀಸಲ್ಲಿ ಅವ್ರನ್ನಲ್ಲಿ ಒಂದು ಸ್ವಲ್ಪ ಶುಗರ್ ಮೆಟಬಾಲಿಸಮ್ದು ತೊಂದರೆ ಇರುತ್ತೆ. ಸೊ ಪ್ಯಾಂಕ್ರಿಯಾಸ್ಗೆ ಏನಾದರೂ ಸಂಬಂಧ ಇದೆಯಾ ಅದನ್ನು ಚೆಕ್ ಮಾಡ್ತೇವೆ. ಅದಲ್ಲದೆ ಲಿವರ್ ಫಂಕ್ಷನಿಂಗು ಕರೆಕ್ಟಾಗಿದೆಯಾ, ಅಥವಾ ಥೈರಾಯ್ಡ್ ಪ್ರಾಬ್ಲಮ್ಸ್ ಇತ್ತೀಚಿನ ದಿನದಲ್ಲಿ ತುಂಬ ಜಾಸ್ತಿ ಇದೆ. ಈ ಥೈರಾಯ್ಡ್ ಪ್ರಾಬ್ಲಮ್ಸಿಂದ ಕೂಡ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಲೀಡ್ ಆಗುತ್ತೆ. ಸೊ ಇದು ಕೂಡ ಏನಾದರೂ ಅದರ ಸಂಬಂಧ ಇದೆಯಾ. ಸೊ ಅಂಬು ಅನ್ನೋದು ಇದು ಇಂಪಾರ್ಟೆಂಟ್ ಆಗುತ್ತೆ, ನ್ಯೂಟ್ರಿಷನ್ ಫ್ಯಾಕ್ಟರ್. ಓಕೆ ಡಾಕ್ಟರ್, ಈಗಾಗಲೇ ಹೇಳ್ತಾ ಇದ್ರೆ ನೀವು ಇನ್ಫರ್ಟಿಲಿಟಿಗೆ ತುಂಬ ರೀಸನ್ಸ್ ಇರುತ್ತೆ ಅಂತ. ಸೊ ಅದ್ರ ಜೊತೆಗೆ ಹೇಳ್ತಾ ಇದ್ರಿ ಥೈರಾಯ್ಡ್ ಮತ್ತು ಶುಗರ್ ಅನ್ನುವಂಥದ್ದು ಕೂಡ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ, ಅದು ಕೂಡ ಒನ್ ಆಫ್ ದಿ ರೀಸನ್ ಅಂತ. ಹೌದು. ಸೊ ಅಂದರೆ ಒಂದೊಂದು ಆರ್ಗನ್ನಿನ ಫಂಕ್ಷನಿಂಗ್ ಕೂಡ ನಮ್ಮ ದೇಹದ ಬೇರೆ ಆರ್ಗನ್ಸ್ ಮೇಲೆ ಅದ್ರ ಪ್ರಭಾವ ಬೀಳತ್ತೆ. ಸೊ ಅದು ಕೂಡ ಒಂದು ಕಾರಣ ಆಗತ್ತೆ ಅಂತ. ಇನ್ನೊಂದು 4ನೇ ಫ್ಯಾಕ್ಟರ್ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಬೀಜ. ಒಳ್ಳೆ ಬೀಜಗಳಿರ್ಬೇಕು. ಈ ಬೀಜ ಅಂತ ಹೇಳಿದಾಗ ನಾವು ಇಟ್ ಇಸ್ ಜಸ್ಟ್ ಇದು ಲೇಡಿಯಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆ ಫಾಲಿಕಲ್, ಹಾಗೆ ಮೇಲ್ ಪಾರ್ಟ್ನರ್ ಅಲ್ಲಿ ಇರ್ತಕ್ಕಂಥ ಒಂದು ಒಳ್ಳೆ ಕ್ವಾಲಿಟಿ ಸೆಮೆನ್ ಸ್ಪರ್ಮ್. ಸೊ ಇವೆರಡು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಂದು ಗರ್ಭಧಾರಣ ಆಗ್ಬೇಕು ಅಂತ ಇದ್ದಾಗ. ಸೊ ಇವಾಗ ನಾವು ಇದನ್ನ ಯಾವ ರೀತಿಲಿ ಹೋಲಿಸ್ಕೊಳ್ಬೋದು ಅಂದ್ರೆ, ಒಂದು ಫೀಲ್ಡ್ ಅಥವಾ ಒಂದು ಇದಿರುತ್ತೆ, ನಾವು ಅದಕ್ಕೆ ಒಂದು ಹೇಗೆ ಒಂದು ಬೀಜ ಹಾಕಿ ಒಂದು ಅಂಕುರದಿಂದ ಅದು ಹೇಗೆ ಒಂದು ಮರ ಬೆಳೆಯತ್ತೋ ಅದೇ ರೀತಿ ದೇಹದಲ್ಲೂ ಕೂಡ ಇವೆಲ್ಲ 4 ಫ್ಯಾಕ್ಟರು ಕೂಡ ಸಮವಾಗಿರ್ಬೇಕು, ಕರೆಕ್ಟಾಗಿರ್ಬೇಕು. ಸೊ ಇದು ಆಯುರ್ವೇದದಲ್ಲಿ ಹೇಳ್ತೀವಿ. ಹಾಗೆ ನೀವು ಕಾರಣಗಳನ್ನು ಕೇಳ್ತಾ ಇದ್ದೀವಿ, ಇತ್ತೀಚೆಗೆ ನಮ್ಗೆ ಯಾಕೆ ಇಂಥ ಒಂದು ಬಂಜತನೆಯ ತೊಂದರೆಗಳು ಹೆಚ್ಚಾಗ್ತಾ ಇದೆ ಅಂತ. ಸೊ ಇದಕ್ಕೆ ಕಾರಣಗಳು ನಾವು ನೋಡಿದಾಗ ಮೊದಲನೇದು, ಇವಾಗ ಕೆಲವರಿಗೆ ಅವ್ರನ್ನಲ್ಲಿ ಇರ್ತಕ್ಕಂಥ ಒಂದು ಬೀಜದ್ದು ಬಲ ಇರ್ಬೋದು, ಅದು ಒಂದು ಸ್ವಲ್ಪ ಕಡಿಮೆ ಆಗಿರ್ಬೋದು. ಕೆಲವರಿಗೆ ತಗೊಳ್ಳುವಂಥ ಆಹಾರ, ಯಾವ ರೀತಿ ಅವರು ಆಹಾರನ ತಗೊಳ್ತಾ ಇದ್ದಾರೆ. ನಮ್ಮಲ್ಲಿ ಇತ್ತೀಚೆಗೆ ಸ್ವಲ್ಪ ಹಾರ್ಮೋನ್ ಅಂದರೆ ಇನ್ಫ್ಲುಯೆನ್ಸ್ಡ್ ಆಗ್ತಕ್ಕಂಥದ್ದು ಫುಡ್ಸ್ಗಳು ನಾವಲ್ಲಿ ಇತ್ತೀಚೆಗೆ ಜಾಸ್ತಿ ನೋಡ್ತಾ ಇದ್ದೀವಿ. ಸೊ ಆನಿಮಲ್ ಪ್ರೋಟೀನ್ ಬೇಸ್ಡ್ ಆಗಿರೋ ಕೆಲವು ಆಹಾರಗಳು. ಸೊ ಇದನ್ನ ತುಂಬ ಹೆಚ್ಚಾಗಿ ಪ್ರಮಾಣ ಮಾಡಿದಾಗ ಕೂಡ ನಮ್ಮ ಟಿಶ್ಯೂ ಮೆಕ್ಯಾನಿಸಮ್ ಅಲ್ಲೇ ಅದ್ರ ಮೇಲೆ ಬಂದು ಪ್ರಭಾವ ಬೀಳುತ್ತೆ ಅಂತ ಸಂಶೋಧನೆಗಳು ಹೇಳ್ತೇವೆ. ಸೊ ಅದಲ್ಲದೆ ನಾವು ಉಪಯೋಗಿಸ್ತಾ ಇರೋದು ಕೆಲವುದು ಇವಾಗ ಡಿಜಿಟಲಿ ಇರ್ಬೋದು. ಇವಾಗ ತುಂಬ ಲ್ಯಾಪ್ಟಾಪ್ಸನ್ನು ಯೂಸ್ ಮಾಡೋದು, ಅಥವಾ ತೊಡೆ ಮೇಲೆ ಇಟ್ಕೊಂಡು ಅದನ್ನು ಕೆಲಸ ಮಾಡ್ಕೊಳ್ಳೋದಾಗಿರ್ಬೋದು. ಸೊ ಗಂಡಸರಲ್ಲಿ ಅವರ ಒಂದು ವೀರ್ಯಾಣು ಮೇಲೆ ಅದರ ಪ್ರಭಾವ ಬೀಳುತ್ತೆ ಅಂತ ಸಂಶೋಧನೆಗಳು ಹೇಳುತ್ತೆ. ಅದಲ್ಲದೆ ಸ್ಮೋಕಿಂಗ್, ಡ್ರಿಂಕಿಂಗ್ ಇವೆಲ್ಲ ಗೊತ್ತಿದೆ ಎಲ್ರಿಗೂ. ಇದರದ್ದು ದುಷ್ಪರಿಣಾಮಗಳು, ಈ ಥರ ಅಡಿಕ್ಷನ್ಸ್ ಮೇಲೆ ಅದು ಕೂಡ ದೇಹದ ಮೇಲೆ ಪರಿಣಾಮ ಬೀಳುತ್ತೆ. ಅದಲ್ಲದೆ ಇವಾಗ ಸ್ಟ್ರೆಸ್ ಇರೋ ಲೈಫು ನಾವು ಇತ್ತೀಚೆಗೆ ನೋಡಿದ್ದೀವಿ. ಎಸ್ಪೆಷಲಿ ಇನ್ಫರ್ಟಿಲಿಟಿಲಿ ಕಾಡ್ತಾ ಇರೋ ಹೆಣ್ಮಕ್ಳಿಗಾಗಿರ್ಬೋದು, ಸ್ಟ್ರೆಸ್ ಅನ್ನೋದು ತುಂಬಾನೇ ಅದು ಒಂದು ವೆರಿ ಸ್ಟ್ರಾಂಗ್ ಮೇನ್ ಫ್ಯಾಕ್ಟರ್ ಆಗುತ್ತೆ. ಕೆಲವು ಸಲ ಎಲ್ಲ ತೊಂದರೆಗಳು
ಜಾಸ್ತಿ ಏನು ತೊಂದರೆಗಳು ಕಾಣಿಸ್ಕೊಳ್ಳಲ್ಲ. ಆದ್ರೂ ಕೂಡ ಈ ಸ್ಟ್ರೆಸ್ ಅನ್ನೋ ಒಂದು ಫ್ಯಾಕ್ಟರ್ ಇಂದ ಅವರಿಗೆ ಒಂದು ಗರ್ಭಧಾರಣೆ ಅನ್ನೋದು ಕಷ್ಟ ಆಗತ್ತೆ. ಆಯುರ್ವೇದದಲ್ಲಿ ನಾವು ಹೇಳ್ತೀವಿ, ಒಂದು ಸೌಮನಸ್ಯ ಇರಬೇಕು, ಮನಸ್ಸಿನ ಒಂದು ಸ್ಥಿತಿ ತುಂಬಾನೇ ಚೆನ್ನಾಗಿರ್ಬೇಕು ಒಂದು ಗರ್ಭಧಾರಣ ಆಗ್ಬೇಕು ಅಂತ ಇದ್ದಾಗ. ಅದೇ ಸ್ಟ್ರೆಸ್ ಇರೋ ಒಂದು ಲೈಫ್ ಸ್ಟೈಲ್ ಅಥವಾ ಸ್ಟ್ರೆಸ್ ಇರತ್ತಂತ ಫುಡ್ಸ್ ಗಳನ್ನ ತಗೊಳ್ಳೋದು ಅಥವಾ ಆ ಥರ ಒಂದು ಲೈಫ್ ಸ್ಟೈಲ್ ಅನ್ನು ಮೇಂಟೈನ್ ಮಾಡುವಾಗ ಇದು ಕೂಡ ಕಷ್ಟ ಆಗತ್ತೆ. ಹಾಗೆ ಅದು ಅವ್ರು ಕನ್ಸೀವ್ ಆದ್ಮೇಲೆ ಕೂಡ ಅದು ಮಗು ಮೇಲೆ ಅದರ ಪ್ರಭಾವ ಬೀಳುತ್ತೆ. ಸೊ ಸ್ಟ್ರೆಸ್ಗೆ ವಿ ಗಿವ್ ಅ ಲಿಟಲ್ ಇಂಪಾರ್ಟೆನ್ಸ್. ಹಾಗೇನೆ ಡಾಕ್ಟರ್, ಇವಾಗ ತುಂಬಾ ಜನ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳಾದಾಗ ಅದನ್ನ ಹಾಗೆ ಇಗ್ನೋರ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವರಿಗೆ ಅದು ಇನ್ಫರ್ಟಿಲಿಟಿ ಅನ್ನುವಂಥದ್ದು ಆಗೋದೇ ಇಲ್ಲ. ಸೊ ಯಾವ ಸಂದರ್ಭದಲ್ಲಿ ನಾವು ಒಂದು ನಿರ್ಧಾರಕ್ಕೆ ಬಂದು ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡ್ಬೇಕಾಗತ್ತೆ? ಎಷ್ಟು ಟೈಮು ಈ ರೀತಿ ಇಗ್ನೋರ್ ಮಾಡುವಂಥದ್ದು ಒಳ್ಳೆಯದು? ಇವಾಗ ಹೆಂಗಸರಿಗೆ ನೀವು ಕೇಳಿರೋ ಒಳ್ಳೆ ಪ್ರಶ್ನೆ ಇದು. ಇವಾಗ ಹೆಂಗಸ್ರಿಗಾಗ್ಲಿ ಗಂಡಸ್ರಿಗಾಗ್ಲಿ ಅವರಿಗೆ ಇವಾಗ ಒಂದು ಕೆಲವುದು ಇಂಪಾರ್ಟೆಂಟ್ ಥಿಂಗ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಹೆಣ್ಮಗುಗೆ ಅವಳದು ಪೀರಿಯಡ್ಸ್ ತುಂಬಾ ರೆಗ್ಯುಲರ್ ಆಗಿರ್ಬೇಕು. ಅದ್ರಲ್ಲಿ ಇರ್ರೆಗ್ಯುಲಾರಿಟಿ ಕಾಣಿಸ್ಕೊಂಡ್ರೆ, ಫ್ಲೋ ಅಲ್ಲಿ ತುಂಬಾ ಹೆಚ್ಚಾಗಿದೆ, 4-5 ದಿನದಗಿಂತ ಹೆಚ್ಚಾಗಿ ಫ್ಲೋ ಆಗ್ತಾ ಇದೆ, 5ಗಿಂತ ಅಥವಾ 7 ದಿನದವರೆಗೂ ಫ್ಲೋ ಆಗೋದು ತುಂಬಾ ನಾರ್ಮಲ್ಲು. ಆದ್ರೆ ಫ್ಲೋವಿನ ಒಂದು ಪ್ರಮಾಣ ಏನ್ ಹೇಳ್ತೀವಿ ಅಂದ್ರೆ, ಋತುಸ್ರಾವದ ಒಂದು ಪ್ರಮಾಣ ಏನಿದೆ ಅದು ತುಂಬಾ ಹೆಚ್ಚಾಗಿ ಆಗ್ತಾ ಇದೆ, ಅದರಿಂದ ಅವಳಿಗೆ ಸುಸ್ತಾಗ್ತಾ ಇದೆ, ಅದರಿಂದ ಕೆಲವು ತೊಂದರೆಗಳು ಕಾಣಿಸ್ಕೊಳ್ತಾ ಇದ್ರೆ, ಅಥವಾ ಪೀರಿಯಡ್ ಟೈಮಲ್ಲಿ ತುಂಬಾ ನೋವುಗಳನ್ನ ನರಳ್ತಾ ಇದ್ರೆ, ಸೊ ಅವಾಗ ಈ ತರದ ಒಂದು ಋತುಸ್ರಾವದಲ್ಲಿ ಇರ್ತಕ್ಕಂಥ ತೊಂದರೆ ಇದ್ದಾಗ ಡಾಕ್ಟರ್ನ ಭೇಟಿ ಆಗ್ಬೇಕು. ಅದಲ್ಲದೆ ಅವ್ರು ಸಂಭೋಗದ ಟೈಮಲ್ಲಿ ಅವ್ರಿಗೆ ಅದರಿಂದ ಏನಾದರೂ ತೊಂದರೆಗಳು ಕಾಣಿಸ್ಕೊಳ್ತಾ ಇದ್ರೆ ಅವಾಗ್ಲೂ ಕೂಡ ಡಾಕ್ಟರ್ನ ಮೀಟ್ ಮಾಡಬೇಕು. ಅದಲ್ಲದೆ ಕೆಲವ್ದು ಯೋನಿ ಪ್ರದೇಶದಿಂದ ಕೆಲವ್ದು ಡಿಸ್ಚಾರ್ಜಸ್ಗಳು ಕಾಣಿಸ್ಕೊಳ್ಳುತ್ತೆ. ಕೆಲವು ಸಲ ಇದು ಹೆಲ್ತಿ ಡಿಸ್ಚಾರ್ಜಸ್ಗಳು ಇರುತ್ತೆ, ಸರ್ವೈಕಲ್ ಮ್ಯೂಕಸ್ ಅಂತ ಹೇಳ್ತೀವಿ ಅದು. ಅಥವಾ ಕೆಲವು ಸಲ ಈ ಡಿಸ್ಚಾರ್ಜಸ್ಗಳು ಒಳ್ಳೇದಿರಲ್ಲ, ಅಥವಾ ಒಂದು ಇನ್ಫೆಕ್ಷನ್ನ ಸಂಕೇತವಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಅವಾಗ್ಲೂ ಕೂಡ ಅವರು ಡಾಕ್ಟರ್ನ ಮೀಟ್ ಮಾಡಬೇಕು. ಅದಲ್ಲದೆ ಯಾವುದೋ ಒಂದು ಚಿಕ್ಕ ಪುಟ್ಟ ಕಾಯಿಲೆದಿಂದ ಅವರು ನರಳ್ತಿದ್ದಾರೆ, ಅದಕ್ಕೆ ಔಷಧಿ ತಗೊಳ್ತಾನೆ ಇದ್ದಾರೆ, ಆದರೆ ಅವ್ರು ಇವಾಗ ಕನ್ಸೀವ್ ಆಗಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಅವಾಗಲೂ ಕೂಡ ಅವರು ಒಂದು ಡಾಕ್ಟರ್ ಸಲಹೆ ಮೇಲೆ ಅವರು ಕನ್ಸೀವ್ ಆಗೋದು, ತುಂಬ ಪ್ಲಾಂಟ್ ಕನ್ಸೆಪ್ಷನ್ ಅಂತ ಏನು ಹೇಳ್ತೀವಿ ಅದನ್ನು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಸೊ ಹೆಣ್ಮಕ್ಳಿಗೆ ಈ ಥರದಲ್ಲಿದ್ದಾಗ ದೇ ವಿಲ್ ಹ್ಯಾವ್ ಟು ಮೀಟ್. ಜನರಲ್ ಆಗಿ ನೀವು ಕೇಳ್ತಾ ಇದ್ರೆ, ಇವಾಗ ಇನ್ಫರ್ಟಿಲಿಟಿ ಅಂತ ನಮಗೆ ಗೊತ್ತಾಗಲ್ಲ, ಆದರೆ ಅವರು ಟ್ರೈ ಮಾಡ್ತಾ ಇದ್ದಾರೆ, ಕನ್ಸೀವ್ ಆಗಿಲ್ಲ. ಸೊ 1 ವರ್ಷದ ಒಂದು ಪ್ರಯತ್ನದ ಆದ್ಮೇಲೂ ಕೂಡ ಕನ್ಸೀವ್ ಆಗ್ತಿಲ್ಲ ಅಂದ್ರೆ ಇಟ್ಸ್ ಟೈಮ್ ಟು ಮೀಟ್ ದ ಡಾಕ್ಟರ್ ಅಂತ. ಹಾಗೆ ವಯಸ್ಸಾಗಿದೆ, 35 ವಯಸ್ಸು ಮೇಲಿದ್ದಾರೆ, ಹಾಗೆ ಅವರು ಟ್ರೈ ಮಾಡ್ತಾ ಇದ್ದಾರೆ, 6 ತಿಂಗಳಾಯ್ತು ಆದ್ರೂ ಇನ್ನ ಕನ್ಸೀವ್ ಆಗಿಲ್ಲ. ಸೊ ಪ್ರಿಕಾಷನರಿ ಆಗಿ ಡಾಕ್ಟರ್ನ ಮೀಟ್ ಮಾಡಿ ಅವ್ರ ಸಲಹೆ ತಗೊಳ್ಳೋದು ತುಂಬಾನೇ ಒಳ್ಳೇದು. ಓಕೆ, ಕೆಲವರು ತುಂಬಾ ಹೆಲ್ದಿ ಆಗಿರ್ತಾರೆ, ಮಹಿಳೆಯರಲ್ಲೂ ಇರ್ಬೋದು ಅಥವಾ ಪುರುಷರಲ್ಲೂ ಇರ್ಬೋದು, ಯಾವ ರೀತಿ ಸಮಸ್ಯೆ ಇರಲ್ಲ ಅವರಿಗೆ. ಬಟ್ ಮತ್ತೆ 2 ತಿಂಗಳಿಗೆ ಒಂದ್ಸಲ ಅಥವಾ 1.5 ತಿಂಗಳಲ್ಲಿ ಅಬಾರ್ಷನ್ ಆಗುವಂಥದ್ದನ್ನ ನಾವು ನೋಡ್ತೀವಿ. ಇದನ್ನ ಕೂಡ ನಾವು ಇನ್ಫರ್ಟಿಲಿಟಿ ಅಂತಾನೆ ಕರೀತಾರ, ಅಥವಾ ಇದನ್ನ ಬೇರೆ ಯಾವ್ದು ರೀತಿ ಸಮಸ್ಯೆ ಅಂತ ಕನ್ಸಿಡರ್ ಮಾಡ್ತಾರಾ? ಸೊ ಇವಾಗ ಅಬಾರ್ಷನ್ಸ್ ಅಂತ ಆಗ್ತಾ ಇರುವಾಗ ಅಥವಾ ಮಿಸ್ಕ್ಯಾರೇಜಸ್ ಆಗಿರುವಾಗ ಅದು ಕಾರಣಗಳನ್ನ ಮೊದಲನೇದಾಗಿ ನೋಡಬೇಕು. ಸೊ ಈ ಥರದ್ದು ಆದಾಗ ನಾನು ಅವಾಗಲೇ ಹೇಳ್ತಿದ್ರೆ, ಇದು ಬೋತ್ ಪಾರ್ಟ್ನರ್ಸ್ ಆರ್ ಈಕ್ವಲಿ ರೆಸ್ಪಾನ್ಸಿಬಲ್. ಒಂದು ಕಂಡು ಹಿಡಿಬೇಕಾಗತ್ತೆ ಯಾರದಲ್ಲಿ ಏನು ತೊಂದರೆಯಿಂದ ಆ ಥರ ಆಗಿರೋದು ಅಂತ. ಸೊ ಹೇಗೆ ಒಂದು 50% ಮಗುವಿಂದ ತೊಂದರೆ ಆಗಿರುತ್ತೋ, ಅದೇ ರೀತಿ ಗಂಡಸರಲ್ಲೂ ಕೂಡ ಅದು ಒಂದು ತೊಂದರೆಯಿಂದ ಅಬಾರ್ಷನ್ಸ್ಗಳಾಗ್ಬೋದು. ಸೊ ಅದಕ್ಕೆ ಒಂದು ತಪಾಸಣೆಗಳನ್ನು ನಡೆಸ್ಬಿಟ್ಟು ನಾವು ಕಂಡು ಹಿಡಿಬೇಕಾಗತ್ತೆ. ಅದರ ಜೊತೆಗೆ ಕೆಲವ್ದು ಇಂಪ್ಲಾಂಟೇಷನ್ ಇಶ್ಯೂಸ್ ಅಂತ ಹೇಳ್ತೀವಿ. ಸೊ ಒಂದು ಪ್ರೆಗ್ನೆನ್ಸಿ ಅನ್ನೋದು ಕಂಟಿನ್ಯೂ ಆಗಲ್ಲ, 6 ವಾರಕ್ಕೆ ಅಥವಾ 7 ವಾರಕ್ಕೆ ಮತ್ತೆ ಪೀರಿಯಡ್ ಆಗೋದು ಚಾನ್ಸಸ್ ಇರುತ್ತೆ. ಅಥವಾ ಕೆಲವರಿಗೆ ಅದು ಪರಿಪೂರ್ಣತೆ ಎಲ್ಲ ಅಂಗಗಳು ಅದು ಬೇಕಾಗಿರೋ ಆ ಟೈಮ್ಗೆ 7ನೇ ವಾರಕ್ಕೆ ಎಷ್ಟು ಬೇಕಾಗಿರುತ್ತೋ ಗ್ರೋತು ಅಷ್ಟು ಆಗಿರಲ್ಲ. ಸೊ ಅವಾಗಲೂ ಕೂಡ ಈ ಅಬಾರ್ಷನ್ಸ್ಗಳಾಗೋದು ಅಥವಾ ಬೇಕಾಗಿರೋ ಅಂತಃಸ್ರಾವದ ಏನು ಲೆವೆಲ್ಸ್ ಇರಬೇಕೋ ಅಷ್ಟು ಬಂದಿರಲ್ಲ. ಸೊ ಅವಾಗಲೂ ಕೂಡ ಈ ಅಬಾರ್ಷನ್ಸ್ಗಳು ಆಗೋ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ಆಯುರ್ವೇದದಲ್ಲಿ ನಾವು ಮೊದಲಿಂದಾನೇ ಇದನ್ನ ತಯಾರಿಕೆ ಆಗದೆ ಇರೋ ಥರ ನೋಡ್ಕೊಳ್ಳೋಕ್ಕೆ ಮೊದಲಿಂದಾನೇ ಇದಕ್ಕೆ ಚಿಕಿತ್ಸೆಯನ್ನ ಕೊಡ್ತೀವಿ. ಡಾಕ್ಟರ್, ಈಗಾಗಲೇ ನೀವು ಹೇಳಿದ್ರಿ ಇನ್ಫರ್ಟಿಲಿಟಿಗೆ ಯಾವ ರೀಸನ್ನು ಕಾರಣ ಆಗತ್ತೆ ಅಂತ ಅಂದ್ಬಿಟ್ಟು. ಅದರ ಜೊತೆಗೆ ಇವಾಗ ನಾವು ಚಿಕಿತ್ಸೆಯನ್ನ ನೋಡೋದಾದ್ರೆ ಆಯುರ್ವೇದದಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸಾ ಪದ್ಧತಿಗಳು ಇವೆ? ಇವಾಗ ಆಯುರ್ವೇದದಲ್ಲಿ ವಂದ್ಯತ್ವ, ಇದಕ್ಕೆ ಆಯುರ್ವೇದದಲ್ಲಿ ನಾವು ಒಂದು ಬ್ರಾಂಚೇ ಇದೆ, ನಮ್ಮ ಅಂಗ 8 ಬ್ರಾಂಚಸ್ ಆಯುರ್ವೇದದಲ್ಲಿ. ಅದರಲ್ಲಿ ಒಂದು ವಾಜೀಕರಣ ಮತ್ತು ರಸಾಯನ.
ಸೊ ಈ ವಂದ್ಯತ್ವ ಅಥವಾ ನಾವು ಬಂಜತನೆ ಏನಿದೆ ಇದನ್ನ ಮೊದಲನೇದಾಗಿ ಯಾವ ಕಾರಣದಿಂದ ಇದಾಗಿದೆ ಅನ್ನೋದನ್ನ ಮೊದಲು ಕಂಡು ಹಿಡಿಯೋದು ತುಂಬಾ ಇಂಪಾರ್ಟೆಂಟು. ಇವಾಗ ಗರ್ಭಕೋಶದಲ್ಲಿ ತೊಂದರೆ ಇದೆಯಾ, ಟ್ಯೂಬ್ಸಲ್ಲಿ ತೊಂದರೆ ಇರೋದಾ, ಅಥವಾ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಅದು ಎನ್ವಿರಾನ್ಮೆಂಟ್ ಮೇಂಟೈನ್ ಆಗ್ತಿಲ್ವಾ, ಸೊ ಅದನ್ನೆಲ್ಲ ಕಂಡು ಹಿಡಿಯೋದು. ಅದರ ನಂತರ ಕೆಲವು ಶೋಧನೆ ಚಿಕಿತ್ಸೆಗಳಿರುತ್ತೆ. ಸೊ ಇವಾಗ ನಾನು ನಿಮಗೆ ಬ್ರೀಫಾಗಿ ಹೇಳಬೇಕು ಅಂದರೆ ನಮ್ಮ ಶೋಧನೆ ಚಿಕಿತ್ಸೆಯಲ್ಲಿ ಪಂಚಕರ್ಮ ಚಿಕಿತ್ಸೆ ಎಲ್ರಿಗೂ ಗೊತ್ತಿರುತ್ತೆ. ಪಂಚ ಅಂದರೆ 5, ಚಿಕಿತ್ಸೆ ಅಂದರೆ ಟ್ರೀಟ್ಮೆಂಟು. ಇವು 5 ಕ್ಲೆನ್ಸಿಂಗ್ ಕೈಂಡ್ ಆಫ್ ಟ್ರೀಟ್ಮೆಂಟ್ಸ್ ಇದು ದೇಹನ ಶುದ್ಧಿ ಮಾಡೋಕ್ಕೆ. ಇದು ಯಾವ ರೀತಿ ಶುದ್ಧಿ ಮಾಡುತ್ತೆ ಅಂದರೆ ಅಲ್ಲಿ ಬೇಕಾಗಿರ್ತ ಈ ಟಾಕ್ಸಿನ್ಸ್ನ ಹೊರಗಡೆ ಹಾಕೋ ಮೂಲಕ ಮತ್ತು ದೇಹದಲ್ಲಿ ಬೇಕಾಗಿರೋ ಒಂದು ಪ್ರಾಕೃತ ಅವಸ್ಥಾನ ಹೆಚ್ಚು ಮಾಡಿಸುತ್ತೆ. ಸೊ ಆ ಒಂದು ಕಾರಣದಿಂದ ಪಂಚಕರ್ಮ ಚಿಕಿತ್ಸೆಯ ನಂತರನೇ ಹಲವು ಬಾರಿ ಏನೇನು ಒಂದು ವಿಕೃತ ಅಥವಾ ಒಂದು ಸ್ವಲ್ಪ ಅಬ್ನಾರ್ಮಲ್ ಆಗಿರೋ ಲೆವೆಲ್ಸ್ ಎಲ್ಲ ಒಂದು ಸ್ವಲ್ಪ ಮಟ್ಟಿಗೆ ನಾರ್ಮಲೈಸ್ ಆಗೋಕ್ಕೆ ಪಂಚಕರ್ಮ ಚಿಕಿತ್ಸೆ ಸಾಕಷ್ಟು ಮಟ್ಟಿಗೆ ಹೆಲ್ಪ್ ಆಗುತ್ತೆ. ಸೊ ಅದು ಅಲ್ಲದೆ ಈ ಪಂಚಕರ್ಮದಲ್ಲಿ ಮೊದಲನೇದಿರ್ತಕ್ಕಂಥದ್ದು ವಮನ ಚಿಕಿತ್ಸೆ ಅಂದರೆ ವಾಂತಿ ಮೂಲಕ ದೇಹದಲ್ಲಿರ್ತಕ್ಕಂಥ ಟಾಕ್ಸಿನ್ಸ್ನ ಹೊರಗಡೆ ಹಾಕೋದು. ಹಾಗೆ ಎರಡನೇದು ವಿರೇಚನ ಅಂದರೆ ಲೂಸ್ ಮೋಷನ್ ಮೂಲಕ ಯಾವುದೇ ಟಾಕ್ಸಿನ್ಸ್ ಹೊರಗಡೆ ತೆಗೆದು ಹಾಕೋದಿರುತ್ತೋ ಆ ಥರದ್ದು ಚಿಕಿತ್ಸೆಗಳಿರುತ್ತೆ. ಸೊ ಇದು ಭಯ ಪಡ್ಕೊಳ್ಳೋ ಥರ ಟ್ರೀಟ್ಮೆಂಟ್ಗಳಲ್ಲ, ಆದರೆ ವೈದ್ಯರ ಸಲಹೆ ಮೇಲೆ ಅದನ್ನು ನಿಯಂತ್ರಣ ಮಾಡಿಕೊಂಡು ಅದಕ್ಕೆ ಚಿಕಿತ್ಸೆನ ಕೊಡ್ತಾರೆ. ಸೊ ಈ ಟ್ರೀಟ್ಮೆಂಟ್, ಇವೆರಡು ಟ್ರೀಟ್ಮೆಂಟ್ಗಳು ಎಷ್ಟು ಮಟ್ಟಿಗೆ ಫಲಕಾರಿ ಅಂದರೆ ಫಾಲಿಕಲ್ಸ್ ಹೆಲ್ತನ್ನ ಮೇಂಟೈನ್ ಮಾಡೋಕ್ಕೆ ತುಂಬಾ ಒಳ್ಳೆಯದು. ಓಕೆ. ಅದಲ್ಲದೆ ಇವಾಗ ಎಂಡೋಮೆಟ್ರಿಯಾಸಿಸ್ ಅಂತ ಹೇಳ್ತೀವಿ, ಅಥವಾ PID ಅಂದರೆ ಈ ಪೆಲ್ವಿಕ್ ಇನ್ಫ್ಲಮೇಟ್ರಿ ಡಿಸೀಸ್ ಅಂತ ಹೇಳೋದು, ಅಥವಾ ಇನ್ಫೆಕ್ಷನ್ ಸೋಂಕುಗಳು ಬರ್ತಾ ಇರೋದು. ಸೊ ಅದಕ್ಕೆಲ್ಲ ಕೂಡ ಈ ವಿರೇಚನನ ಒಂದು ಟ್ರೀಟ್ಮೆಂಟು ತುಂಬಾ ಒಳ್ಳೆಯದು. ಅದಲ್ಲದೆ ಇವಾಗ ನಸ್ಯ ಅನ್ನೋದು ಮೂಗಿಗೆ ನಾವು ಔಷಧಿನ ಹಾಕೋದು. ಇದು ಮೆದುಳಿನ ಅಂದರೆ ನಮ್ಮ ಕತ್ತಿನ ಭಾಗದ ಮೇಲ್ಗಡೆ ಇರ್ತಕ್ಕಂಥ ಅಂಗವನ್ನ ಇನ್ನು ದೃಢಗೊಳಿಸೋಕ್ಕೆ ಮತ್ತು ಬಲವನ್ನು ಕೊಡ್ಸೋಕ್ಕೆ. ಸೊ ಇಲ್ಲಿ ಮೇನ್ ಆಗಿರ್ತಕ್ಕಂಥದ್ದು ನಮ್ಮ ಮೆದುಳು. ಸೊ ಮೆದುಳಿನಿಂದ ಕೆಲವು ಅಂತಸ್ರಾವದ ಒಂದು ಚಲನ ಶುರು ಆಗುತ್ತೆ. ಸೊ ಅದನ್ನೆಲ್ಲ ನಿಯಂತ್ರಣ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇತ್ತೀಚಿನ ದಿನದಲ್ಲಿ ನಾವು ಲೋ AMH ಅಥವಾ ಈ ಆ್ಯಂಟಿ ಮುಲೇರಿಯನ್ ಹಾರ್ಮೋನ್ನ ಒಂದು ಕಡಿಮೆ ಎಲ್ಲಿರುತ್ತೋ ಅವ್ರನ್ನಲ್ಲಿ ಮಕ್ಕಳಾಗೋಕ್ಕೆ ಒಂದು ಸ್ವಲ್ಪ ತೊಂದರೆಗಳು ಕಾಣಿಸ್ಕೊಳ್ತಾ ಇರುತ್ತೆ. ಯಾಕಂದರೆ ಅದು ಇರಬೇಕಾಗಿರತಕ್ಕಂಥ ಒಂದು ಲೆವೆಲ್ಸ್ಗಳಿರಲ್ಲ. ಸೊ ಅಂಥ ಒಂದು ತೊಂದರೆಗಳಲ್ಲಿ ಈ ನಸ್ಯ ಟ್ರೀಟ್ಮೆಂಟ್ ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಥೈರಾಯ್ಡ್ ಇಶ್ಯೂಸಲ್ಲೂ ಇದು ಸಾಕಷ್ಟು ಮಟ್ಟಿಗೆ ಸಹಾಯ ಮಾಡುತ್ತೆ. ಸೊ ಅದಲ್ಲದೆ ಬಸ್ತಿ ಟ್ರೀಟ್ಮೆಂಟ್, ಬಸ್ತಿ ಅನ್ನೋದು ಗುದಮಾರ್ಗದಲ್ಲಿ ಕೊಡ್ತಕ್ಕಂಥದ್ದು ಔಷಧಿಗಳು. ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಎನಿಮಾ ಅಂತ ಅನ್ಕೋಬಹುದು, ಆದರೆ ಎನಿಮಾ ಅನ್ನೋದು ಇನ್ನೂ ತುಂಬ ಬ್ಲ್ಯಾಂಡ್ ಆಗುತ್ತೆ. ಆದರೆ ಇಲ್ಲಿ ನಾವು ಔಷಧಿಯುಕ್ತ ಕಷಾಯಗಳನ್ನು ನಾವು ಗುದಮಾರ್ಗದಿಂದ ಕೊಡೋದ್ರಿಂದ ಅಲ್ಲಿ ಆ ಒಂದು ಪ್ರದೇಶದಲ್ಲಿ ವಾತ ದೋಷವನ್ನು ಹೊರಗಡೆ ಹಾಕಿ, ಹಾಗೆ ಅಲ್ಲಿರೋ ತೊಂದರೆಗಳು ಇವಾಗ ಎಸ್ಪೆಷಲಿ ಫರ್ಟಿಲಿಟಿಗೆ ಸಂಬಂಧಪಟ್ಟಿರೋದಂತೆ ಅದನ್ನ ನಿವಾರಣೆ ಮಾಡೋಕ್ಕೆ ಇದು ತುಂಬ ಒಳ್ಳೆ ಚಿಕಿತ್ಸೆ. ಸೊ ಇದು ಶೋಧನ ಚಿಕಿತ್ಸೆ ಆದರೆ ಮಿಕ್ಕಿದ್ದು ಶಮನ ಚಿಕಿತ್ಸೆ ಇರುತ್ತೆ. ಶಮನ ಅಂದರೆ ಔಷಧಿಯ ಮೂಲಕ, ಹೊಟ್ಟೆಗೆ ತಗೊಳ್ಳುವಂಥ ಔಷಧಿಯ ಮೂಲಕ ಎಲ್ಲೆಲ್ಲಿ ತೊಂದರೆಗಳು ಕಾಣಿಸ್ಕೊಳ್ಳುತ್ತೋ. ಇವಾಗ ಬರೀ ಇನ್ಫರ್ಟಿಲಿಟಿಗೆ ಅಥವಾ ಬಂಜತನಕ್ಕೆ ಬರೀ ಈ ಔಷಧಿ ಇರುತ್ತಾ, ಆ ಥರದ್ಗಿಂತ ಯಾವ ತೊಂದರೆಗೆ ಅವ್ರನ್ನಲ್ಲಿ ಎಂಡೋಮೆಟ್ರಿಯಂ ಬೆಳೀತಿಲ್ವಾ ಅದಕ್ಕೆ ಒಂದು ಔಷಧಿ, ಆ ಥರದ ಔಷಧಿಗಳಿರುತ್ತೆ. ಅಥವಾ ಅವ್ರನ್ನಲ್ಲಿ ಕೆಲವು ಡಿಫಿಷಿಯನ್ಸೀಸ್ಗಳು ಕಾಣಿಸ್ಕೊಳ್ಳೋದ್ರಿಂದ ಅವರ ಒಂದು ಗರ್ಭಧಾರಣ ಆಗ್ತಿಲ್ವಾ ಅದಕ್ಕೆ ಒಂದು ಔಷಧಿ, ಆ ಥರದ ಔಷಧಿಗಳಿರುತ್ತೆ. ಅಂದ್ರೆ ಯಾವ ವ್ಯಕ್ತಿಯಲ್ಲಿ ಯಾವ ರೀತಿ ಸಮಸ್ಯೆ ನೋಡಿ ಶೋಧನ, ಶಮನ ಈ ರೀತಿ ಡಿಸೈಡ್ ಮಾಡ್ತಕ್ಕಂಥದ್ದು ಔಷಧಿಗಳಿರುತ್ತೆ. ಹಾಗೆ ಟ್ಯೂಬಲ್ ಬ್ಲಾಕ್ಸ್ ಅಲ್ಲಿದ್ರೆ ನಮ್ಮಲ್ಲಿ ಬಸ್ತಿಗಳಲ್ಲಿ ನಾನು ಹೇಳ್ತಿದ್ದೆ, ಈ ಬಸ್ತಿ ಅನ್ನೋದು ನಾವು ಬರೀ ಗುದಮಾರ್ಗದಲ್ಲಿ ಮಾತ್ರ ಅಲ್ಲ, ಹೆಣ್ಮಕ್ಳಲ್ಲಿ ನಾವು ಇದನ್ನ ವೆಜನಲ್ ರೂಟಿಂದನೂ ಕೂಡ ಇದನ್ನ ಕೊಡ್ತೀವಿ. ಹಾಗೆ ಯುರೆಥ್ರಲ್ ರೂಟಲ್ಲಿಂದನೂ ಕೊಡೋದಿದೆ. ಇದು ಈ ಚಿಕಿತ್ಸೆಯಿಂದ ಈ ಟ್ಯೂಬಲ್ ಬ್ಲಾಕ್ಸ್ಗಳಾಗಿರ್ಬೋದು ಅಥವಾ ಗರ್ಭಧಾರಣಕ್ಕೆ ಸಹಾಯ ಮಾಡ್ತಕ್ಕಂಥದ್ದು ಕೆಲವು ಅಂಶಗಳನ್ನು ಈ ಒಂದು ಚಿಕಿತ್ಸೆಯಿಂದ ನಾವು ಪಡ್ಕೊಳ್ಬೋದು. ಅದಲ್ಲದೆ ಫಾಲಿಕಲ್ಸ್ ಒಳ್ಳೆ ಕ್ವಾಲಿಟಿ ಬರೋಕ್ಕೆ, ಸೊ ಇದೆಲ್ಲ ಕೂಡ ಚಿಕಿತ್ಸೆಗಳು ಆಯುರ್ವೇದದಲ್ಲಿದೆ. ಅದಲ್ಲದೆ ನಾನು ಹೇಳ್ತಿದ್ದೆ, ಹೊಟ್ಟೆಗೆ ತಗೊಳ್ಳುವಂಥ ಔಷಧಿಗಳು ಚೂರ್ಣ ರೂಪದಲ್ಲಿರುತ್ತೆ. ಇವಾಗ ಹಲವಾರು ಔಷಧಿಗಳು ನೀವು ಇದು ತ್ರಿಫಲ ಗೊತ್ತಿರುತ್ತೆ, ಅಶ್ವಗಂಧ, ಶತಾವರಿ. ಸೊ ಇದೆಲ್ಲದರದ್ದು ಅದರದ್ದೇ ಒಂದು ಮಹಿಮೆ ಇದೆ, ಅದರದ್ದೇ ಒಂದು ಗುಣಧರ್ಮಗಳಿದೆ.
ದೇಹದ ಮೇಲೆ ಕೆಲಸ ಮಾಡ್ತಕ್ಕಂಥದ್ದು. ಸೊ ಇದು ಫಲಕಾರಿಯಾಗಿ ಎಲ್ಲ ಥರದ್ದು ಒಂದು ಇಂಬ್ಯಾಲೆನ್ಸನ್ನು ಬ್ಯಾಲೆನ್ಸ್ ಔಟ್ ಮಾಡಿ ಮಾಡ್ತಕ್ಕಂಥದ್ದು ಚಿಕಿತ್ಸೆಗಳಾಗಿರುತ್ತೆ. ಅದಲ್ಲದೆ ಕೆಲವು ಲೋಕಲ್ ಟ್ರೀಟ್ಮೆಂಟ್ಸ್ ಅಂದರೆ ಇವಾಗ ಇವಾಗ ಲೋವರ್ ಎಬ್ಡಾಮಿನಲ್ಲಿ ಮಾಡ್ತಕ್ಕಂಥ ಕೆಲವು ಟ್ರೀಟ್ಮೆಂಟ್ಸ್, ಇವಾಗ ದಾರ ಆಗಿರ್ಬೋದು, ಪರಿಷೇಕ ಆಗಿರ್ಬೋದು, ಒಂದು ಕಷಾಯದ್ದು ಒಂದು ಅಲ್ಲಿ ಒಂದು ರೀತಿಯಲ್ಲಿ ಅಲ್ಲಿ ಇದು ಶೇಕ ಮಾಡೋದಾಗಿರ್ಬೋದು, ಅಥವಾ ಅಲ್ಲಿ ಎಣ್ಣೆ ಹಚ್ಚೋದಾಗಿರ್ಬೋದು. ಸೊ ಇವೆಲ್ಲ ಕೂಡ ಅದರಲ್ಲಿ ಬರ್ತಕ್ಕಂಥದ್ದು. ಸೊ ಈ ಒಂದು ಬಂಜತನಕ್ಕೆ ಅದಕ್ಕೆ ಇರಬೇಕಾಗಿರೋ ಚಿಕಿತ್ಸೆ ಆಯುರ್ವೇದದಲ್ಲಿ ತುಂಬ ಹೇಳಿದ್ದಾರೆ. ಸೊ ಇವಾಗ ಹೇಳಿರೋದು ಒಂದು ಜಸ್ಟ್ ಒಂದು ಸ್ಮಾಲ್ ಗ್ಲಿಮ್ಸ್. ಓಕೆ, ಆಯುರ್ವೇದದಲ್ಲಿ ಇನ್ಫರ್ಟಿಲಿಟಿಗೆ ಚಿಕಿತ್ಸೆಯನ್ನು ಪಡೆದುಕೊಂಡ ನಂತರ ಯಾವ ರೀತಿಯಾದಂಥ ಒಂದು ಪ್ರಿಕಾಷನ್ನ ಯೂಸ್ ಮಾಡಬೇಕಾಗತ್ತೆ? ಅಂದರೆ ರೆಗ್ಯುಲರ್ ಲೈಫ್ ಸ್ಟೈಲನ್ನು ಲೀಡ್ ಮಾಡಬೇಕಾ, ಅಥವಾ ಅದರಲ್ಲಿ ಕೆಲವೊಂದಿಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಅನುಸರಿಸಬೇಕಾಗತ್ತಾ, ಹೇಗೆ? ಸೊ ನೀವು ಆಯುರ್ವೇದ ವೈದ್ಯರನ್ನ ಮೀಟ್ ಮಾಡಿದಾಗ ಅವ್ರು ನಿಮಗೆ ಪಥ್ಯದ ಬಗ್ಗೆ ಹೇಳಿರ್ತೀರ, ಅದಕ್ಕೆ ನಿಮಗೆ ಈ ಪ್ರಶ್ನೆ ಒಂದು ಕಾಡ್ಬೋದು. ಸೊ ಯಾವ ರೀತಿ ಲೈಫ್ ಸ್ಟೈಲ್ ಏನಾದರೂ ಲೈಫ್ ಸ್ಟೈಲ್ ಚೇಂಜಸ್ ಆಗಲಿ, ಅಥವಾ ಅದು ಒಂದು ಮಾರ್ಗದಲ್ಲಿ, ಪಥ ಅಂದರೆ ಒಂದು ಮಾರ್ಗದಲ್ಲಿ ಸರಿಯಾಗಿ ನಡೆಯೋದು. ಸೊ ಯಾವಾಗ ನಾವು ಆಹಾರನ ನಮ್ಮ ದೇಹದ ಒಂದು ಪರಿಸ್ಥಿತಿಯ ಪ್ರಕಾರ, ಕಾಯಿಲೆಯ ಪ್ರಕಾರ ಅದನ್ನ ಗುಣ ಮಾಡ್ಕೊಳ್ಳೋಕ್ಕೆ ಯಾವ ರೀತಿ ಆಹಾರ ತಗೊಳ್ಬೇಕೋ ಆ ರೀತಿ ಆಹಾರ ತಗೊಂಡಾಗ ಅದು ಒಂದು ಕರೆಕ್ಟಾಗಿರೋ ಮಾರ್ಗಕ್ಕೆ, ಆ ಒಂದು ಚಿಕಿತ್ಸೆಯ ಪ್ರಕಾರಕ್ಕೆ ಪಥ್ಯವನ್ನು ಹೇಳ್ತೀವಿ. ಅದಲ್ಲದೆ ಇವಾಗ ಒಂದು ಚಿಕ್ಕ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತೀನಿ. ಕೆಲವು ಹೆಣ್ಮಕ್ಳಿಗೆ ಹೊಟ್ಟೆ ನೋವು ತುಂಬ ಬರುತ್ತೆ ಪೀರಿಯಡ್ ಟೈಮಲ್ಲಿ. ಅದ್ರ ಜೊತೆಗೆ ಅವರು ಈ ಕಾಳುಗಳು ಅವೆಲ್ಲ ತಗೊಂಡ್ರೆ ಇನ್ನೂ ಸ್ವಲ್ಪ ಅವರಿಗೆ ಪೀರಿಯಡ್ ಟೈಮ್ದು ಅವ್ರು ನೋಟಿಸ್ ಮಾಡಿರ್ತಾರೆ, ಸ್ವಲ್ಪ ಪೇನ್ ಇನ್ನೂ ಇನ್ಫ್ಲುಯೆನ್ಸ್ ಆಗಿ ಇನ್ನೂ ನೋವು ಜಾಸ್ತಿ ಕಾಣಿಸ್ಕೊಳುತ್ತೆ. ಸೊ ಇದು ಒಂದು ಗೊತ್ತಿರೋ ಒಂದು ವಿಷಯ. ಸೊ ಆದಷ್ಟು ಅವ್ರು ಅದನ್ನ ಅವಾಯ್ಡ್ ಮಾಡಿ ಅದನ್ನ ನೋಡ್ಕೊಂಡು ಮಾಡಿದ್ರೆ ಅದು ಒಳ್ಳೇದು. ಸೊ ಈ ರೀತಿಯಲ್ಲಿ ಅದ್ರದ್ ಬಗ್ಗೆ ಹೇಳಿದೀವಿ. ಓಕೆ, ಸೊ ಹಾಗಿದ್ರೆ ಆಯುರ್ವೇದದಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂಡ ನಂತರ ಯಾವುದೇ ರೀತಿಯಾದಂತಹ ಅಡ್ಡ ಪರಿಣಾಮ ಇಲ್ಲ ಅನ್ನುವಂಥದ್ದನ್ನ ಕೂಡ ನೀವು ಹೇಳ್ತಾ ಇದ್ದೀರಾ. ಹೌದು, ಆಯುರ್ವೇದದಲ್ಲಿ ಅಡ್ಡ ಪರಿಣಾಮಕ್ಕಿಂತ ಆ ಥರದ್ದು ಯಾವುದು ಸೈಡ್ ಎಫೆಕ್ಟ್ಸ್ ಅನ್ನೋದು ಇರಲ್ಲ, ಆದ್ರೆ ಬೆನಿಫಿಟ್ಸ್ ಇರುತ್ತೆ. ಹಾಗೆ ಅವ್ರಿಗೆ ನ್ಯಾಚುರಲ್ ವೇ ಆಫ್ ಕನ್ಸೆಪ್ಷನ್. ಸೊ ಅವ್ರದೇ ಒಂದು ಇದರಲ್ಲಿ ಯಾವುದೇ ರೀತಿಯ ಬೇರೆ ತೊಂದರೆಗಳಿಲ್ಲದೆ ಅವರು ಕನ್ಸೀವ್ ಆಗ್ತಾರೆ. ಮತ್ತು ಅದರ ಜೊತೆಗೆ ನಾವು ಔಷಧಿಗಳ ಈವನ್ ಅವರ ಗರ್ಭಿಣಿಯ ಒಂದು ಪೂರ್ತಿ ಟೈಮಲ್ಲೂ ಕೂಡ ಆಯುರ್ವೇದ ಸಪೋರ್ಟ್ ಮಾಡುತ್ತೆ. ಹಾಗೆ ಮಗು ಹುಟ್ಟಿದ ನಂತರ ಕೂಡ ಬಾಣಂತಿ ಚರ್ಯದಲ್ಲೂ ಔಷಧಿಗಳನ್ನು ಕೊಡ್ತೀವಿ. ಸೊ ಆಯುರ್ವೇದ ಒಂದು ರೀತಿಲಿ ಹೊಲಿಸ್ಟಿಕ್ ಆಗಿ ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ಬೇರೆ ಆರ್ಗನ್ಗೆ ತೊಂದರೆ ಕೊಡ್ದಿರ ಅದರದ್ದು ಒಂದು ಹೊಲಿಸ್ಟಿಕ್ ಆಗಿ ಆಯುರ್ವೇದ ಟ್ರೀಟ್ಮೆಂಟನ್ನು ಕೊಡುತ್ತೆ. ಓಕೆ ಡಾಕ್ಟರ್, ಇನ್ಫರ್ಟಿಲಿಟಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಹಾಗೆಯೇ ಯಾವ ರೀತಿಯಾದಂತಹ ಆಯುರ್ವೇದ ಚಿಕಿತ್ಸಾ ಪದ್ಧತಿಗಳಿವೆ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ. ನಮಸ್ತೆ ವೀಕ್ಷಕರೇ, ಈಗಾಗಲೇ ಇವತ್ತಿನ ಸಂಚಿಕೆಯಲ್ಲಿ ಬಂಜೆತನ ಅಂದರೆ ಏನು, ಅದಕ್ಕೆ ಯಾವೆಲ್ಲ ಅಂಶಗಳು ಕಾರಣ ಆಗುತ್ತೆ, ಆಯುರ್ವೇದದಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸೆ ಇದೆ ಅನ್ನುವಂತಹ ಮಾಹಿತಿಯನ್ನು ಡಾಕ್ಟರ್ ತಿಳಿಸ್ಕೊಟ್ರು. ಹಾಗಾಗಿ ಯಾರಿಗಾದರೂ ಈ ರೀತಿಯ ಸಮಸ್ಯೆಗಳು ಇದ್ದಲ್ಲಿ ಖಂಡಿತ ನೆಗ್ಲೆಕ್ಟ್ ಮಾಡಬೇಡಿ, ಹೋಗಿ ಡಾಕ್ಟ್ರನ್ನ ಭೇಟಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. Click on the bell icon to watch our latest videos.